ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಸಾಕಷ್ಟು ವಿಡಿಯೋಗಳನ್ನು DLED ವಿದ್ಯಾರ್ಥಿಗಳಿಗೋಸ್ಕರ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಅದರ ಬಗ್ಗೆ ಚರ್ಚೆಗಳನ್ನು ನಡೆಸಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸಾಕಷ್ಟು ಕಾಮೆಂಟ್ಗಳನ್ನು ಮಾಡಿದ್ದೀರ, ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಮಾಡಿ ಅಂತ ಕೇಳ್ಕೊಂಡಿದ್ದೀರ. ಅದಕ್ಕೆ ನಾನು ಪ್ರತಿಯೊಂದು ಸಬ್ಜೆಕ್ಟನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಮೇನ್ ಎಕ್ಸಾಮಿನೇಷನ್ ಜುಲೈ 2022 ಪ್ರಶ್ನೆ ಪತ್ರಿಕೆ ಏನಿದೆ, ಎಜುಕೇಷನ್ ಆ್ಯಸ್ ಪ್ರಾಕ್ಟೀಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟು, ಕನ್ನಡದಲ್ಲಿ ರೂಢಿಯಾಗಿ ಶಿಕ್ಷಣ ಅಂತ ಹೇಳ್ತೀವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ. ಇದು ಕೂಡ ನಿಮಗೆ 60 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ. ನೀವು 30 ಅಂಕಗಳನ್ನು ತೊಗೋಬೇಕಾಗತ್ತೆ ಪಾಸ್ ಆಗೋದಕ್ಕೆ, ಅದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಎಜುಕೇಷನ್ ಆ್ಯಸ್ ಪ್ರಾಕ್ಟೀಸ್ ಅನ್ನುವಂಥ ಸಬ್ಜೆಕ್ಟ್ ಬಗ್ಗೆ MCQಗಳನ್ನು ನಿಮ್ಮ ಜೊತೆ ನಾನೇನು ಮಾಡ್ತಾಯಿದ್ದೀನಿ, ಡಿಸ್ಕಸ್ ಮಾಡ್ತಾಯಿದ್ದೀನಿ. ನಂತರ ನಾವು 2 ಮಾರ್ಕ್ಸ್ ಕ್ವಶನ್ ಕೂಡ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು MCQಗಳ ಬಗ್ಗೆ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಇಲ್ಲೂ ಕೂಡ 10 ಪ್ರಶ್ನೆಗಳು ನೀವು ನೋಡ್ಬೋದು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. 1 × 10 = 10 ಅಂತ ಇದೆ ನೋಡಿ. ಭಾಗ 1 ಅಂತ ಏನಿದೆ ಅದು MCQ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆ ಪ್ರಶ್ನೆಗಳು ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಬಹಳ ಸುಲಭವಾಗಿ 10 ಅಂಕಗಳನ್ನು ತೊಗೊಂಡ್ರೆ ನಿಮಗೆ ಪಾಸ್ ಆಗೋದಕ್ಕೆ, ಉತ್ತಮ ಅಂಕಗಳನ್ನು ತೊಗೊಳೋದಕ್ಕೆ ಬಹಳ ಸಹಾಯ ಆಗುತ್ತೆ. ಅದಕ್ಕೆ ಇದನ್ನು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಪ್ರಶ್ನೆಯನ್ನು ಏನು ಮಾಡಬೇಕು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರಶ್ನೆ ಅರ್ಥ ಆಯಿತು ಅಂತ ಹೇಳಿದ್ರೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಪ್ರಶ್ನೆನೇ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಆಪ್ಷನ್ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಮೊದಲನೇ ಪ್ರಶ್ನೆ ನೋಡೋಣ. ಇಲ್ಲಿ ಸಾಮಾಜಿಕ ಸಂರಚನಾ ಸಿದ್ಧಾಂತವು ಗ್ರಹಿಕೆಯಲ್ಲಿ ಅಂತ ಇದೆ ನೋಡಿ. ಸಾಮಾಜಿಕ ಸಂರಚನಾ ಸಿದ್ಧಾಂತವು ಗ್ರಹಿಕೆಯಲ್ಲಿ ಅಂತ ಇದೆ. ಭಾಳ ಸುಲಭವಾಗಿ ನೀವೇನು ಮಾಡ್ಬೋದು, ಆನ್ಸರ್ನ ಹುಡುಕಬಹುದು. ಸಾಮಾಜಿಕ ಸಂರಚನಾ ಅಂತ ಇದೆ, ಸೋಷಿಯಲ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಥೀಸಿಸ್. ಸೊ ಇಲ್ಲಿ ಗ್ರಹಿಕೆ ಯಾವುದ್ರ ಬಗ್ಗೆ, ಸಾಮಾಜಿಕ ಸಂರಚನಾ ಸಿದ್ಧಾಂತದ ಬಗ್ಗೆ ಗ್ರಹಿಕೆಯಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ನಾವು ಕೊಡ್ತೀವಿ ಅಂತಕ್ಕಂಥದ್ದು. ತರಗತಿ ಪ್ರಕ್ರಿಯೆಗೆ ಪ್ರಾಮುಖ್ಯತೆ ನೀಡ್ತೀವ? ಖಂಡಿತ ಇಲ್ಲ. ಸಾಮಾಜಿಕ ಸಂರಚನಾ ಸಿದ್ಧಾಂತ ಒಂದು ತರಗತಿ ಪ್ರಕ್ರಿಯೆಗೆ ಸೀಮಿತ ಆಗಲ್ಲ. ಅದಕ್ಕೆ ಈ ಒಂದು ಆಪ್ಷನ್ ಏನಾಗಲ್ಲ, ಸೂಟ್ ಆಗಲ್ಲ. ಇದು ತಪ್ಪು. ಮತ್ತು ಏನು ನೋಡಿದ್ವಿ, ತಪ್ಪಾಯ್ತು. ಈಗ ಡಿಗೆ ಬರೋಣ. ಕಲಿಕೆಯಲ್ಲಿ ಪೋಷಕರ ಭಾಗವಹಿಸುವಿಕೆಗೆ ಪ್ರಾಮುಖ್ಯತೆ ನೀಡುತ್ತದೆ ನೋಡಿ. ಇದು ತರಗತಿಗೆ ಸೀಮಿತ ಅಲ್ಲ ಸಾಮಾಜಿಕ ಸಂರಚನಾ. ಕಲಿಕೆ ಮತ್ತು ಪೋಷಕರ ಭಾಗವಹಿಸುವಿಕೆಗೆ ಮಾತ್ರ ಪ್ರಾಮುಖ್ಯತೆ ನೀಡುತ್ತಾ? ಅಲ್ವೇ ಅಲ್ಲ. ಅಂದರೆ ನಾವೇನು ಮಾಡಿದ್ವಿ, 2 ತಪ್ಪು ಆನ್ಸರ್ಗಳನ್ನು ಮೊದಲೇ ನಾವು ತೆಗೆದುಬಿಟ್ವಿ. ಈಗ ಬಿ ಮತ್ತು ಸಿ ನೋಡೋಣ. ಸಿನಲ್ಲಿ ಏನಿದೆ, ಶಿಕ್ಷಕ ನಿರ್ದೇಶಿತ ಕಲಿಕಾ ಪ್ರಕ್ರಿಯೆಗಳಿಗೆ ಪ್ರಾಮುಖ್ಯತೆ ನೀಡುತ್ತದೆ. ಶಿಕ್ಷಕ ನಿರ್ದೇಶಿತ ಅಂದರೆ ಟೀಚರ್ ಏನು ಡೈರೆಕ್ಟ್ ಮಾಡ್ತವೆ ಅಂತಹ ಕಲಿಕಾ ಪ್ರಕ್ರಿಯೆಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡುತ್ತಾ ಸಾಮಾಜಿಕ ಸಂರಚನಾ ಸಿದ್ಧಾಂತ? ನೋ, ಚಾನ್ಸೇ ಇಲ್ಲ. ಮತ್ತು ಉಳಿದಿದ್ದೇನು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಕ್ರಿಯೆಗಳಿಗೆ ಪ್ರಾಮುಖ್ಯತೆ ನೀಡುತ್ತೆ ನೋಡಿ. ಇಲ್ಲಿ ಸಾಮಾಜಿಕ ಅಂತಲೇ ಇದೆ, ಸಾಮಾಜಿಕಗೆ ನಾವು ಆನ್ಸರನ್ನು ತೊಗೋಬೇಕಾಗತ್ತೆ. ಭಾಳಷ್ಟು 90% ಏನಿದೆ ಅಲ್ಲೇ ಏನಾಗುತ್ತೆ, ಸ್ಟೇಟ್ಮೆಂಟು ಆಪ್ಷನ್ಗೆ ಸೂಟ್ ಆಗ್ತಾ ಇರುತ್ತೆ. ಸಾಮಾಜಿಕ ಸಂರಚನಾ ಸಿದ್ಧಾಂತ ಅಂತ ಬಂತು ಅಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಕ್ರಿಯೆಗಳಿಗೆ ಪ್ರಾಮುಖ್ಯತೆ ನೀಡುತ್ತೆ. ಅಂದರೆ ಇದು ಸಾಮಾಜಿಕ ಸೋಷಿಯಲ್ ಕನ್ಸ್ಟ್ರಕ್ಷನ್ ಅಂತೇಳಿದರೆ ತುಂಬ ವಿಶಾಲವಾದದ್ದು. ಅದಕ್ಕೆ ವಿಶಾಲವಾಗಿರ್ತಕ್ಕಂಥ ಒಂದು ಆಪ್ಷನ್ನೇ ತೊಗೋಬೇಕಾಗುತ್ತೆ ನಾವು. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಕ್ರಿಯೆಗಳಿಗೆ ಪ್ರಾಮುಖ್ಯತೆ ನೀಡುತ್ತೆ, ಇದು ಆಪ್ಷನ್ ಆಗಿ ನಾವು ತೊಗೋಬೇಕಾಗುತ್ತೆ. ಬಿ ಇದೆ ಆನ್ಸರ್ ಆಗಿದೆ. ಹೀಗೆ ನೀವು ಮಾಡಿದಾಗ 1 ಅಂಕ ನಿಮಗೆ ಸುಲಭವಾಗಿ ಇಲ್ಲಿ ಲಭ್ಯ ಆಗುತ್ತೆ. ಸೊ ಈ ಥರ ನೀವೇನು ಮಾಡ್ಕೋಬೇಕಾಗುತ್ತೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಅಭ್ಯಾಸ ಮಾಡಿಕೊಂಡಾಗ ಎಕ್ಸಾಮಿನೇಷನ್ ಹಾಲಲ್ಲಿ ಬಹಳ ಸುಲಭವಾಗಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ.
ಕ್ವಶನ್ ನಂಬರ್ 2 ಹೋಗೋಣ. ಮಗುವಿಗೆ ನೀಡಿರುವ ಆಸರೆ ಅಟ್ಟಣೆಯು ಅಂದರೆ ಸ್ಕಾಫೋಲ್ಡಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದು ಎ ತಾತ್ಕಾಲಿಕವಾದದ್ದು, ಬಿ ಶಾಶ್ವತವಾದದ್ದು, ಸಿ ಅವಶ್ಯಕತೆ ಇರುವುದಿಲ್ಲ, ಡಿ ಶಿಕ್ಷಕರು ಬಯಸಿದಾಗ ನೀಡಬಹುದು ಅಂತ ಇದೆ. ಮೊದಲು ಈ ಸ್ಕಾಫೋಲ್ಡಿಂಗ್ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು. ಸ್ಕಾಫೋಲ್ಡಿಂಗ್ ಅಂದರೆ ಸಪೋರ್ಟ್ ಅಂತ ಹೇಳ್ತೀವಿ. ಇದು ಲರ್ನಿಂಗ್ ಸಪೋರ್ಟ್ ಅಂತ ಹೇಳ್ಬಿಟ್ಟು ಸಪೋರ್ಟ್ ಅಂತ. ಸೊ ಸ್ಕಾಫೋಲ್ಡಿಂಗ್ ಏನಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಮಗುವಿಗೆ ಕಲಿಯೋದಕ್ಕೆ, ಕಲಿಕೆ ಗಟ್ಟಿಯಾಗೋದಕ್ಕೆ ಕೆಲವೊಂದು ಸಮಯ ಏನು ಮಾಡ್ತೀವಿ, ಸಪೋರ್ಟನ್ನು ಕೊಡಬೇಕಾಗತ್ತೆ. ಅದನ್ನು ನಾವು ಸ್ಕಾಫೋಲ್ಡಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು RCC ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ, RCC ಹಾಕಬೇಕಾದ್ರೆ ಕೆಳಗೆ ಬಂಬುಗಳನ್ನು ಹಾಕಿರ್ತೀವಿ, ಸಪೋರ್ಟನ್ನ ಕೊಟ್ಟಿರ್ತೀವಿ ನಾವು. ಯಾಕೆ ಅಂತೇಳಿದ್ರೆ, ಮೇಲೆ ಸಿಮೆಂಟ್ ಕಾಂಕ್ರೀಟ್ ಹಾಕಬೇಕಾದ್ರೆ ಕೆಳಗೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಒಂದು ಬಂಬುಗಳನ್ನು, ತುಂಬನೇ ಬಂಬುಗಳನ್ನು ಏನು ಮಾಡ್ತೀವಿ, ಸಪೋರ್ಟನ್ನ ಕೊಟ್ಟಿರ್ತೀವಿ. ನೀವು ನೋಡಿರ್ಬೋದು, RCC ಹಾಕಬೇಕಾದ್ರೆ ಕೆಳಗೆ ಸಪೋರ್ಟ್ ಇರುತ್ತೆ. ಅದು 20 ಅಥವಾ 30 ದಿವಸ ಆದಮೇಲೆ ಆ ಬಂಬುಗಳನ್ನು ಏನು ಮಾಡ್ತೀವಿ, ಅದನ್ನು ತೆಕ್ಕೊಂಡ್ಬಿಡ್ತೀವಿ. ತೆಕ್ಕೊಂಡಾಗ ಸಪೋರ್ಟ್ ಏನಾಗುತ್ತೆ, ತೆಗ್ದಂಗೆ ಆಗುತ್ತೆ. ಆದರೆ ಕಾಂಕ್ರೀಟ್ ಏನಾಗುತ್ತೆ, ಗಟ್ಟಿ ಆಗುತ್ತೆ, ಹಾಗೆ ಉಳ್ಕೊಳುತ್ತೆ, ಅದು ಕೆಳಗೆ ಬೀಳೋದಿಲ್ಲ. ಅದು ಗಟ್ಟಿ ಆಗೋವರೆಗೂ, ಆ ಕಾಂಕ್ರೀಟ್ ಒಣಗಿ ಗಟ್ಟಿ ಆಗೋವರೆಗೂ ಏನು ಮಾಡ್ತೀವಿ, ನಾವು ಸಪೋರ್ಟನ್ನ ಕೊಟ್ಟಿರ್ತೀವಿ. ಆಮೇಲೆ ಅದನ್ನು ತಕ್ಕೊಳ್ತೀವಿ. ಅಂದರೆ ಅರ್ಥ ಏನು, ಇದು ತಾತ್ಕಾಲಿಕವಾದದ್ದು ಅಂತ ನೀವು ತಗೋಬೇಕಾಗತ್ತೆ. ಇದು ಶಾಶ್ವತ ಅಲ್ಲವೇ ಅಲ್ಲ. ಪರ್ಮನೆಂಟಾಗಿ ನಾವು ಸಪೋರ್ಟ್ ಕೊಡ್ತೀವ, ಇಲ್ಲ. ಶಿಕ್ಷಕರು ಬಯಸಿದಾಗ ನೀಡ್ಬೋದು, ತಪ್ಪು. ಅವಶ್ಯಕತೆನೇ ಇಲ್ಲ, ಅದು ದೊಡ್ಡ ತಪ್ಪು. ಇದು ತಾತ್ಕಾಲಿಕವಾದದ್ದು. ಏನು ಸ್ಕಾಫೋಲ್ಡಿಂಗ್ ನಾವು ಕೊಡ್ತೀವಿ ಮಕ್ಕಳಿಗೆ ಕಲಿಕೆಗೆ, ಅದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸ್ಕಾಫೋಲ್ಡಿಂಗ್ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಒಂದು ಮಗು ನಡೆಯೋದಕ್ಕೆ ಕಲಿಬೇಕಾದ್ರೂ ಕೂಡ ಏನು ಮಾಡ್ತೀವಿ, ಸಪೋರ್ಟನ್ನು ಕೊಡ್ತೀವಿ, ಬೆರಳನ್ನು ಕೊಟ್ಟು ಆ ಮಗುನ ನಡೆಸ್ತೀವಿ. ಅಥವಾ ಏನಾದರೂ ಗಾಡಿಗಳನ್ನು ಏನಾದರೂ ಸಪೋರ್ಟನ್ನು ಕೊಡ್ತೀವಿ, ನಡಿಬೇಕು ಅಂತ ಹೇಳ್ಬಿಟ್ಟು ಮಗು. ಅದು ಕೂಡ ತಾತ್ಕಾಲಿಕವಾದದ್ದು, ಅದು ಪರ್ಮನೆಂಟ್ ನಾವು ಕೊಡೋದಿಲ್ಲ. ಸೊ ಈ ಸ್ಕಾಫೋಲ್ಡಿಂಗ್ ಅಂತ ಹೇಳಿದ್ರೆ ಸಪೋರ್ಟ್. ಎಂತಹ ಸಪೋರ್ಟ್ ಇದು, ತಾತ್ಕಾಲಿಕವಾದಂತಹ ಸಪೋರ್ಟ್. ಅದಕ್ಕೆ ಆನ್ಸರನ್ನು ನೀವು ತಾತ್ಕಾಲಿಕವಾದದ್ದು ಅಂತ ನೀವು ತಗೋಬೇಕಾಗತ್ತೆ. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಥರ್ಡ್ ಒನ್ಗೆ ಹೋಗೋಣ ನಾವು. ಶಾಲಾ ದೃಷ್ಟಿಕೋನವನ್ನು ರೂಪಿಸುವಲ್ಲಿ ಭಾಗವಹಿಸಬೇಕಾದವರು ಅಂತೇಳಿ. ಈಗ ಒಂದು ಶಾಲಾ ದೃಷ್ಟಿಕೋನವನ್ನು ರೂಪಿಸಬೇಕು, ಅದರಲ್ಲಿ ಯಾರು ಭಾಗವಹಿಸಬೇಕು ಅಂತಕ್ಕಂಥದ್ದು. ಇಲ್ಲಿ ಮಕ್ಕಳು ಮತ್ತು ಪೋಷಕರು ಭಾಗವಹಿಸಬೇಕು, ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಭಾಗವಹಿಸಬೇಕು, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು ಭಾಗವಹಿಸಬೇಕು. ಅಲ್ಲಿ ಆಪ್ಷನ್ಸ್ ಯಾವುದು ಸರಿ ಅಂತ ಹೇಳಿದ್ರೆ ಸಿ ಅನ್ನು ತಗೋಬೇಕಾಗತ್ತೆ. ಎಲ್ಲ ಭಾಗಿದಾರರು ಅಂದರೆ ಆ ಶಾಲಾ ದೃಷ್ಟಿಕೋನ ರೂಪಿಸುವಲ್ಲಿ ಭಾಗವಹಿಸುವಂಥ ಎಲ್ಲ ಭಾಗಿದಾರರು ಭಾಗವಹಿಸಲೇಬೇಕಾಗತ್ತೆ. ಶಾಲಾ ದೃಷ್ಟಿಕೋನ ಅಂತ ಹೇಳಿದರೆ ಬಹಳ ವ್ಯಾಪಕವಾದಂಥ, ವಿಶಾಲವಾದಂಥ ದೃಷ್ಟಿಕೋನ ಇರುತ್ತೆ. ಕೇವಲ ಮಕ್ಕಳು, ಪೋಷಕರು, ಶಿಕ್ಷಕರು, ಮುಖ್ಯ ಶಿಕ್ಷಕರು, ಹಾಗೆ ಹೀಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಆನ್ಸರ್ ಏನು ಮಾಡಬೇಕಾಗತ್ತೆ, ಎಲ್ಲ ಭಾಗಿದಾರರು, ಆಲ್ ದ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ಬಿಟ್ಟು ಯಾವ ಭಾಗಿದಾರರು ಇದ್ದಾವೆ ಎಲ್ಲರೂ ಅದರಲ್ಲಿ ಏನು ಮಾಡಬೇಕಾಗತ್ತೆ, ಭಾಗವಹಿಸಬೇಕಾಗುತ್ತೆ. ಅದಕ್ಕೆ ಆಪ್ಷನ್ಸ್ ಯಾವ್ದು ತೊಗೋಬೇಕಾಗುತ್ತೆ ನೀವು, ಎಲ್ಲ ಭಾಗಿದಾರರು. ಇದು ವ್ಯಾಪಕವಾದಂತಹ ಒಂದು ವಿಷಯ ಅಂತ ಹೇಳ್ಬಿಟ್ಟು. ಕ್ವಶನ್ ನಂಬರ್ 4ಕ್ಕೆ ನಾವು ಹೋಗೋಣ. ರಚನಾವಾದಿ ತರಗತಿಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಆಯ್ಕೆ. ನೋಡಿ, ತಪ್ಪಾದ ಆಯ್ಕೆ ಅಂತ ಕೇಳ್ತಾ ಇದ್ದಾರೆ, ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ತಪ್ಪು ಆಯ್ಕೆ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ 3 ಆಯ್ಕೆಗಳು ಕರೆಕ್ಟಾಗಿದೆ, 1 ಆಯ್ಕೆ ಮಾತ್ರ ಏನಾಗಿದೆ, ತಪ್ಪಾಗಿದೆ. ಅದು ಯಾವುದು ಅಂತ. ರಚನಾವಾದ ತರಗತಿಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಆಯ್ಕೆ ಯಾವುದು, ನಾವು ಸರಿಯಾದದ್ದು ಯಾವುದು ಅಂತ ಮೊದಲು ನೋಡ್ಕೊಳ್ಳೋಣ, ಆಮೇಲೆ ತಪ್ಪಾದದ್ದು ಗೊತ್ತಾಗ್ಬಿಡುತ್ತೆ ನಮಗೆ. ಕಲಿಕಾರ್ಥಿಯು ಪ್ರಶ್ನೆಗಳು ಮತ್ತು ಆಸಕ್ತಿಯನ್ನು ಗೌರವಿಸಲಾಗುತ್ತೆ. ಕಲಿಕಾರ್ಥಿಯ ಪ್ರಶ್ನೆಗಳನ್ನು, ಆಸಕ್ತಿಯನ್ನು ಗೌರವಿಸಲಾಗುತ್ತೆ. ರಚನಾವಾದದಲ್ಲಿ ಇದಿದೆ. ಇದು ತಪ್ಪಾದ ಆಯ್ಕೆ ಅಲ್ಲ, ಇದು ಸರಿಯಾದ ಆಯ್ಕೆ. ಅಂದರೆ ಇದು ಇಲ್ಲಿ ಆನ್ಸರ್ ಆಗಲ್ಲ ಅಷ್ಟೇ, ಇಲ್ಲಿ ಅವರು ತಪ್ಪಾದ ಆಯ್ಕೆ ಕೇಳಿದ್ದಾರೆ. ಬಿ ನೋಡೋಣ. ಶಿಕ್ಷಕರ ಪಾತ್ರ ಅಂತರ್ಕ್ರಿಯೆ ನಡೆಸುವುದಾಗಿದೆ. ಅಂತರ್ಕ್ರಿಯೆ ನಡೆಸ್ತವೆ ರಚನಾವಾದದಲ್ಲಿ, ಅದು ಕೂಡ ಸರಿಯಾದ ಆಯ್ಕೆ ಆಗುತ್ತೆ, ತಪ್ಪಾದ ಆಯ್ಕೆ ಅಲ್ಲ. ಇಲ್ಲಿ ಸಿ ನೋಡೋಣ. ಮೌಲ್ಯಾಂಕನವು ಪರೀಕ್ಷೆ ಮತ್ತು ಸರಿಯಾದ ಉತ್ತರಗಳ ಮೂಲಕ ಮಾತ್ರ ನಡೆಯುತ್ತೆ. ಇದು ತಪ್ಪು ನೋಡಿ. ಮೌಲ್ಯಾಂಕನ ಪರೀಕ್ಷೆ
ಮತ್ತು ಸರಿಯಾದ ಉತ್ತರಗಳ ಮೂಲಕ ಮಾತ್ರ ನಡೆಯುತ್ತೆ. ಮೌಲ್ಯಾಂಕನ ಪರೀಕ್ಷೆನೇ ಬೇಕು ಅಂತೇನಿಲ್ಲ, ಸರಿಯಾದ ಉತ್ತರಗಳೂ ಬೇಕು ಅಂತೇನಿಲ್ಲ. ಅನೇಕ ಚಟುವಟಿಕೆಗಳನ್ನು ಮಾಡಿಸಿ, ಅನೇಕ ವಿವಿಧ ಪದ್ಧತಿಗಳನ್ನು ಅನುಸರಿಸಿ ಏನು ಮಾಡ್ಬೋದು, ಮೌಲ್ಯಾಂಕನ ನಾವು ಮಾಡ್ಬೋದಾಗುತ್ತೆ. ಅದಕ್ಕೆ ಇಲ್ಲಿ ರಚನಾವಾದದಲ್ಲಿ ಇದು ಚಟುವಟಿಕೆ ಮೂಲಕ ನಾವೇನು ಪಾಠ ಮಾಡ್ತೀವಿ, ಇಲ್ಲಿ ಪರೀಕ್ಷೆ ಮತ್ತು ಸರಿಯಾದ ಉತ್ತರಗಳ ಮೂಲಕ ಮಾತ್ರ ನಾವು ಮೌಲ್ಯಾಂಕನ ಮಾಡಬಹುದು ಅಂತಕ್ಕಂಥ ಏನು ಮಾತು ಇದೆ, ಇಲ್ಲಿ ಅಂಶ ಇದೆ, ಇಲ್ಲಿ ಇದು ತಪ್ಪಾದ ಆಯ್ಕೆ. ಅಂದರೆ ಆನ್ಸರ್ ನಾವು ಯಾಕೆ ತೊಗೋಬೇಕಾಗುತ್ತೆ, ಸಿ ತೊಗೋಬೇಕಾಗುತ್ತೆ. ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸರಿಯಾದ ಆಯ್ಕೆ. ಅವನು ಕೇಳಿರ್ತಕ್ಕಂಥದ್ದು ಯಾವುದು, ತಪ್ಪಾದ ಆಯ್ಕೆ. ಅರ್ಥ ಮಾಡ್ಕೋಬೇಕು. ರಚನಾವಾದಿ ತರಗತಿಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಆಯ್ಕೆ ಯಾವುದು ಅಂದರೆ ಮೌಲ್ಯಾಂಕನವು ಪರೀಕ್ಷೆ ಮತ್ತು ಸರಿಯಾದ ಉತ್ತರಗಳ ಮೂಲಕ ಮಾತ್ರ ನಡೆಯುತ್ತೆ ಅಂತಕ್ಕಂಥದ್ದು. ರಚನಾವಾದದಲ್ಲಿ ಇದು ನಡೆಯಲ್ಲ, ಅದಕ್ಕೆ ಇದು ತಪ್ಪಾದ ಆಯ್ಕೆ. ಹೀಗೆ ನೀವು ಆನ್ಸರನ್ನು ಮಾಡಿದಾಗ ನಿಮಗೆ ಒಂದು ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 5 ನಾವು ಹೋಗೋಣ. ಬೋಧನಾ ವಿನ್ಯಾಸದ ವ್ಯವಸ್ಥಿತ ಮಾರ್ಗೋಪಾಯವನ್ನು ಕಂಡು ಹಿಡಿದವರಲ್ಲಿ ಮೊದಲಿಗ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಬಹಳ ಸುಲಭವಾದಂಥ ಡೈರೆಕ್ಟ್ ಆನ್ಸರ್ ಇದೆ. ಇದು ಸುತ್ತಿ ಬಳಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ರಾಬರ್ಟ್ ಗ್ಯಾನೆ ಅಂತಕ್ಕಂಥವ್ರು ಬೋಧನಾ ವಿನ್ಯಾಸದ ವ್ಯವಸ್ಥಿತವಾದಂತಹ ಮಾರ್ಗೋಪಾಯವನ್ನು ಕಂಡುಹಿಡಿದಂತಹ ಮೊದಲ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಇದು ನಿಮ್ಮ ಸೋರ್ಸ್ ಬುಕ್ಕಲ್ಲೂ ಕೂಡ ಇದೆ. ಬೋಧನಾ ವಿನ್ಯಾಸದ ವ್ಯವಸ್ಥಿತ ಮಾರ್ಗೋಪಾಯವನ್ನು ಕಂಡುಹಿಡಿದವರು ಮೊದಲಿಗರು ರಾಬರ್ಟ್ ಗ್ಯಾನೆ. ಇದನ್ನು ಹೀಗೆ ನೆನಪಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಬರೋಲ್ಲ, ಯಾಕೆಂದರೆ ಡೈವರ್ಟ್ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ರಾಬರ್ಟ್ ಗ್ಯಾನೆ ಅಂತ ನೀವು ತೊಗೋಬೇಕಾಗುತ್ತೆ. ಇಲ್ಲಿ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6 ನೋಡೋಣ. ಸಂಗತಿಯನ್ನು ಇವೆಂಟ್ ಘಟನೆ ಹಂತದಲ್ಲಿ ಬೋಧನೆಯನ್ನು ವಿನ್ಯಾಸ ಮಾಡುವುದು ಅಂತ ಇದೆ. ಸಂಗತಿಯ ಹಂತದಲ್ಲಿ ಬೋಧನೆಯನ್ನು ವಿನ್ಯಾಸ ಮಾಡುವುದು ಯಾವುದು ಅಂತಕ್ಕಂಥದ್ದು. ಸಮುದಾಯದ ಅಗತ್ಯಗಳ ಅನುಸಾರ ಪಾಠ ಯೋಜನೆಗೆ ಸಂಬಂಧಿಸಿದೆ ಇಲ್ಲ. ಇದು ಸಂಗತಿಯ ಈವೆಂಟ್ ಹಂತದಲ್ಲಿ ಬೋಧನೆಯನ್ನು ವಿನ್ಯಾಸ ಮಾಡುವುದು ಸಮುದಾಯದ ಅಗತ್ಯಗಳ ಅನುಸಾರ ಪಾಠ ಯೋಜನೆ ಸಂಬಂಧಿಸಿದೆ, ತಪ್ಪಾಗುತ್ತೆ. ಶಾಲಾ ಸನ್ನಿವೇಶ ಅನುಸಾರ ಪಾಠ ಯೋಜನೆ ಸಾಧ್ಯನೇ ಇಲ್ಲ. ಶಿಕ್ಷಣದ ನೀತಿಗಳ ಅನುಸಾರ ಪಾಠ ಯೋಜನೆ ನೋ. ಇಲ್ಲಿ ಆನ್ಸರ್ಸ್ ನಾವೇನು ತೊಗೋಬೋದು, ಬಿ ತೊಗೋಬೋದು. ಯಾಕೆ ಬಿ ತೊಗೋಬೋದು ಅಂದರೆ ಮಕ್ಕಳ ವೈವಿಧ್ಯಮಯ ಅಗತ್ಯಗಳ ಅನುಸಾರ ಪಾಠ ಯೋಜನೆಗೆ ಸಂಬಂಧಿಸಿದೆ. ನೋಡಿ, ಈವೆಂಟ್ ಹಂತದಲ್ಲಿ ಬೋಧನೆಯನ್ನು ವಿನ್ಯಾಸ ಮಾಡೋದ್ರೆ ಮಕ್ಕಳ ಈ ವೈವಿಧ್ಯಮಯತೆ ಇರುತ್ತೆ. ಮಕ್ಕಳ ವೈವಿಧ್ಯಮಯ ಅಗತ್ಯಗಳ ಅನುಸಾರ ಪಾಠ ಯೋಜನೆಗೆ ಸಂಬಂಧಿಸಿದೆ. ವೈವಿಧ್ಯತೆ ಮಕ್ಕಳಲ್ಲಿ ಇದ್ದೇ ಇದೆ. ಕೆಲವರು ಕೇಳಿ ಕಲಿತವೆ, ಕೆಲವು ನೋಡಿ ಕಲಿತವೆ, ಕೆಲವು ಚಟುವಟಿಕೆಗಳನ್ನು ಮಾಡಿ ಕಲಿತವೆ. ಅನೇಕ ಕಲಿಕಾ ವೈವಿಧ್ಯಮಯಗಳು ಮಕ್ಕಳಲ್ಲಿ ನಾವು ಕಾಣ್ಬೋದು. ಅವುಗಳ ಅಗತ್ಯಗಳ ಅನುಗುಣವಾಗಿ ನಾವು ಏನು ಮಾಡಿದ್ರೆ ಪಾಠ ಯೋಜನೆ ಮಾಡಬೇಕಾಗತ್ತೆ. ಅದು ಸಂಗತಿಯ ಹಂತದಲ್ಲಿ ಬೋಧನೆಯನ್ನು ವಿನ್ಯಾಸ ಮಾಡುತ್ತೆ. ಅದಕ್ಕೆ ಮಕ್ಕಳ ವೈವಿಧ್ಯಮಯ ಅಗತ್ಯಗಳ ಅನುಸಾರ ಪಾಠ ಯೋಜನೆಗೆ ಸಂಬಂಧಿಸಿದೆ ಅನ್ನೋದು ಇಲ್ಲಿ 100% ಕರೆಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಾವು ಹೋಗೋಣ. ಕ್ವಶನ್ ನಂಬರ್ 7 ನೋಡಿ. 5 ಮಾಡಲ್ಸ್ ಅಂತ ನಾವು ಏನು ಹೇಳ್ತೀವಿ. 5 ಬೋಧನಾ ಮಾದರಿಯಲ್ಲಿ ಮೌಲ್ಯಮಾಪನದ ಸ್ವರೂಪ ಈ ರೀತಿ ಇರುವುದು ಹೆಚ್ಚು ಸೂಕ್ತ ಅಂತ ಇದೆ. 5 ಮಾಡಲ್ಸಲ್ಲಿ ಮೌಲ್ಯಮಾಪನ ನೋಡಿ. ಮೌಲ್ಯಮಾಪನದ್ದು ಕೇಳಿರ್ತಕ್ಕಂಥದ್ದು ಯಾವುದು, ಮೌಲ್ಯಮಾಪನ ಬೋಧನಾ ಅಂತ ಅಲ್ಲ. ಮೌಲ್ಯಮಾಪನದ ಸ್ವರೂಪ ಈ ರೀತಿ ಇರುವುದು ಹೆಚ್ಚು ಸೂಕ್ತ ಅಂತ ಇದೆ. ಎ ಆಪ್ಷನ್ ನೋಡಿ. ತೊಡಗಿಸಿಕೊಳ್ಳುವಿಕೆ ಮತ್ತು ವಿಸ್ತರಣೆಯ ಹಂತದಲ್ಲಿ ಮೌಲ್ಯಮಾಪನ ತೊಡಗಿಸುವಿಕೆ ಮತ್ತು ವಿಸ್ತರಣೆ ಹಂತದಲ್ಲಿ ಬರುತ್ತಾ? ಕೇವಲ ಅದರಲ್ಲೇ ಬರುತ್ತಾ? ಇಲ್ಲ. ಶಿಕ್ಷಕರು ಯಾವಾಗ ಅಳವಡಿಸಿಕೊಳ್ಳುತ್ತಾರೋ ಆಗ ಅನ್ವಯವಾಗುತ್ತೆ. ಯಾವಾಗ ಬೇಕಾ ಅನ್ವಯ ಮಾಡ್ಕೊಳಕ್ಕಾಗಲ್ಲ, ತಪ್ಪಾಗುತ್ತೆ. ಪಾಠ ಮುಕ್ತಾಯ ಹಂತದಲ್ಲಿ ಬರುತ್ತೆ. ಮುಕ್ತಾಯ ಹಂತದಲ್ಲಿ ಮಾತ್ರನೇ ಇವ್ಯಾಲ್ಯೂಯೇಷನ್ ಮಾಡಬೇಕಾ? ಇಲ್ಲ. ಹೆಚ್ಚು ಸೂಕ್ತ ಯಾವುದು ಅಂತ ಕೇಳಿದೆ. ಸೂಕ್ತ ಅಂತಕ್ಕಂಥದ್ದು ಇಲ್ಲೂ ಬರ್ಬೋದು. ಅದು ಸೂಕ್ತವಾದದ್ದು ಯಾವುದು ಅಂದರೆ ಡಿಯನ್ನು ತಗೋಬೋದು. ಯಾಕೆ ಡಿಯನ್ನು ತಗೋಬೋದು ಅಂದರೆ ಕಲಿಕಾ ಪ್ರಕ್ರಿಯೆಯ ಎಲ್ಲ ಹಂತಗಳಲ್ಲಿಯೂ ನಾವೇನು ಮಾಡ್ಬೋದು, ಮೌಲ್ಯಮಾಪನ ಮಾಡ್ಬೋದು. ಕಲಿಕೆ ಲರ್ನಿಂಗ್ ಪ್ರೋಸೆಸ್ ಅಂತ ನಾವೇನು ಹೇಳ್ತೀವಿ, ಕಲಿಕಾ ಪ್ರಕ್ರಿಯೆ, ಇದರ ಎಲ್ಲ ಹಂತಗಳಲ್ಲೂ ನಾವೇನು ಮಾಡ್ಬೋದು, ಮೌಲ್ಯಮಾಪನ ಮಾಡ್ಬೋದು. ಇದು ಹೆಚ್ಚು ಸೂಕ್ತ.
ಒಂದು ಹಂತ ಆದ ತಕ್ಷಣ ಮೌಲ್ಯಮಾಪನ ಮಾಡ್ಬೋದು, ಇನ್ನೊಂದು ಹಂತ ಆದಮೇಲೆ ಮೌಲ್ಯಮಾಪನ, ಮತ್ತೊಂದು ಹಂತ ಆದಮೇಲೆ ಮೌಲ್ಯಮಾಪನ. ಅಂದರೆ ಕಲಿಕಾ ಪ್ರಕ್ರಿಯೆಯ ಎಲ್ಲ ಹಂತಗಳಲ್ಲಿಯೂ ಆ ಹಂತ ಅಂಡರ್ಸ್ಟ್ಯಾಂಡ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮೌಲ್ಯಮಾಪನ ಮಾಡ್ಬೋದು. ಅನೇಕ ಹಂತಗಳಿರುತ್ತೆ. ಪ್ರತಿಯೊಂದು ಹಂತಗಳು ಮಕ್ಕಳಿಗೆ ಅರ್ಥ ಆಗಿದೆಯೇ ಇಲ್ಲ. 5 ಮಾಡಲ್ಸ್ ಏನಿದೆ, 5 ಮಾಡಲ್ಸ್ ಏನು ಬೋಧನಾ ಮಾದರಿ ಇದೆ, ಅದು ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆಯೇ ಇಲ್ಲ ಅಂತ ತಿಳ್ಕೊಬೇಕಾದ್ರೆ ಕಲಿಕಾ ಪ್ರಕ್ರಿಯೆಯ ಎಲ್ಲ ಹಂತಗಳಲ್ಲೂ ನಾವು ಮೌಲ್ಯಾಂಕನ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇಲ್ಲಿ ಡಿ ಆಪ್ಷನ್ನ ನೀವು ತೊಗೋಬೋದು, ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 8ಗೆ ಹೋಗೋಣ. ಕಲಿಕಾ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ನೋಡಿ, ಕಲಿಕಾ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಇದೆ. ನೋಡಿ, ಇಲ್ಲಿ 1 2 3 4 ಅಂತ ಇದೆ. ಇದರಲ್ಲಿ ABCD ಆಪ್ಷನ್ ಕೂಡ ಇದೆ. ಇಲ್ಲಿ ನಾವು ಮೊದಲು ಏನು ಮಾಡೋಣ, ಯಾವುದು ಸರಿಯಾದ ಹೇಳಿಕೆ ಅಂತ ಟಿಕ್ ಮಾರ್ಕ್ ಹಾಕ್ಕೊಳ್ಳೋಣ. ಆಮೇಲೆ ಕೆಳಗೆ ನಾವು ಯಾವುದು ಆಪ್ಷನ್ ಸರಿ ಅಂತಕ್ಕಂಥದ್ದು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ನೋಡಿ, ಕಲಿಕಾ ಸಂಪನ್ಮೂಲಗಳು ತಯಾರಿಸಲು ಸುಲಭವಾಗಿರಬೇಕು. ಹೌದು, ಕಷ್ಟಕರವಾದಂತಹ ಸಂಪನ್ಮೂಲಗಳು ಇರಬಾರ್ದು. ಇಲ್ಲಿ ಸಿದ್ಧಪಡಿಸೋದಕ್ಕೆ, ತಯಾರಿಸೋದಕ್ಕೆ ಸುಲಭವಾದಂತಹ ಕಲಿಕಾ ಸಂಪನ್ಮೂಲಗಳು ಬೇಕು. ಓಕೆ, ಒಪ್ಕೊಂಡ್ವಿ. ಕಲಿಕೆಗೆ ಸಹಾಯವಾಗುವ ಎಲ್ಲ ಸಂಪನ್ಮೂಲಗಳು ಕಲಿಕಾ ಸಂಪನ್ಮೂಲಗಳೇ. ಹೌದು, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಲಿಕೆಗೆ ಸಹಾಯವಾಗುವ ಎಲ್ಲ ಸಂಪನ್ಮೂಲಗಳು ಕಲಿಕಾ ಸಂಪನ್ಮೂಲಗಳೇ. ಹೌದು. ಥರ್ಡ್ ಒನ್, ಸಮುದಾಯದ ತಜ್ಞರಿಗೆ ಶಾಲೆಗಳ ಪ್ರಕ್ರಿಯೆಗಳಲ್ಲಿ ಅವಕಾಶಗಳಿರಬೇಕು. ಹೌದು, ಸಮುದಾಯದ ತಜ್ಞರಿಗೆ, ಕಮ್ಯುನಿಟಿ ಎಕ್ಸ್ಪರ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಶಾಲೆಗಳ ಒಂದು ಪ್ರಕ್ರಿಯೆಗಳಲ್ಲಿ ಅವಕಾಶಗಳಿರಬೇಕು, ಖಂಡಿತ ಇರಬೇಕು. 4, ಹೊರ ಸಂಚಾರ ಒಂದು ಪಠ್ಯೇತರ ಚಟುವಟಿಕೆ. ಇದು ಸಂಬಂಧ ಇಲ್ಲದೇ ಇರತಕ್ಕಂಥ ಹೇಳಿಕೆ. ಹೊರ ಸಂಚಾರ, ಪಠ್ಯೇತರ ಚಟುವಟಿಕೆ, ಇದು ಇಲ್ಲಿ ಸಂಬಂಧವಿಲ್ಲದ ಹೇಳಿಕೆ. 1 2 3 ಎಲ್ಲಿದೆ ನೋಡಿ, ಡಿನಲ್ಲಿ ಇದೆ ನೋಡಿ. ಡಿನಲ್ಲಿ 1 2 3 ಇದೆ. ಇದಕ್ಕೆ ನಾವು ಆಪ್ಷನ್ಸನ್ನು ಹಾಕ್ಕೊಂಡು ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಹೀಗೆ ಸುಲಭವಾಗಿ ನಾವೇನು ಮಾಡ್ಬೋದು, ಉತ್ತರಗಳನ್ನು ಹುಡುಕಬಹುದು. ಸ್ವಲ್ಪ ನೀವು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ತಾಳ್ಮೆಯಿಂದ, ಸಹನೆಯಿಂದ ಅರ್ಥ ಮಾಡಿಕೊಂಡ್ರೆ ನಿಮಗೆ 50% ಅಲ್ಲಿ ಏನಾಗುತ್ತೆ, ಆನ್ಸರ್ ಗೊತ್ತಾಗ್ಬಿಡುತ್ತೆ. ಕ್ವಶನ್ ನಂಬರ್ 9 ನೋಡಿ, ಚಿಂತನಾಶೀಲ ಆಚರಣೆಯ ಪ್ರಮುಖ ಉದ್ದೇಶ ಅಂತ ಇದೆ. ಚಿಂತನಾಶೀಲ ಆಚರಣೆಯ ಪ್ರಮುಖ ಉದ್ದೇಶ ಅಂತ ಇದೆ. ಏನು ಪ್ರಮುಖ ಉದ್ದೇಶ? ಇಲ್ಲಿ ನೋಡಿ, ತರಗತಿಯ ವೇಳಾಪಟ್ಟಿ ಪಾಲನೆ ಮಾಡಲು ಅವಶ್ಯಕ ಇಲ್ಲ. ತರಗತಿಯ ವೇಳಾಪಟ್ಟಿ ಮಾಡ್ತಕ್ಕಂಥದ್ದು ಚಿಂತನಾಶೀಲ ಆಚರಣೆಯ ಪ್ರಮುಖ ಉದ್ದೇಶ ಅಲ್ಲ. ಸಿ, ಶಿಕ್ಷಕರನ್ನು ಕ್ರಿಯಾಶೀಲವಾಗಿಡಲು ಅವಶ್ಯಕ. ಇದು ಇಲ್ಲ, ಚಿಂತನಾಶೀಲ ಇದಕ್ಕೆ ಸಂಬಂಧ ಇಲ್ಲ. ಮಕ್ಕಳನ್ನು ಕ್ರಿಯಾಶೀಲವಾಗಿಡಲು ಅವಶ್ಯಕ. ಮಕ್ಕಳನ್ನು ಕ್ರಿಯಾಶೀಲವಾಗಿಡಲು ಚಿಂತನಾಶೀಲ ಆಚರಣೆಯ ಪ್ರಮುಖ ಉದ್ದೇಶ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದು ಆಗುತ್ತೆ. ಶಿಕ್ಷಣದಲ್ಲಿ ಗುಣಾತ್ಮಕತೆ ತರಲು ಅವಶ್ಯಕ. ಪಾಸಿಟಿವ್ ಬೇಕಾಗುತ್ತೆ, ಗುಣಾತ್ಮಕತೆ ಇರಬೇಕಾಗತ್ತೆ. ಎಜುಕೇಷನಲ್ಲಿ ಪಾಸಿಟಿವ್ ಚೇಂಜಸ್ಸನ್ನು ನಾವು ತರಬೇಕಾಗತ್ತೆ, ಅದು ಅವಶ್ಯಕವಾಗಿರುತ್ತೆ. ಇಲ್ಲಿ ಎ ಆಪ್ಷನ್ನ ನೀವು ತೊಗೊಂಡ್ರೆ ಇಲ್ಲಿ ಉತ್ತರ ಆಗುತ್ತೆ. ಶಿಕ್ಷಣದಲ್ಲಿ ಗುಣಾತ್ಮಕತೆ ತರಲು ಅವಶ್ಯಕ ಅಂತ ನಾವು ಇಲ್ಲಿ ಹೇಳಬಹುದು. ಇದಕ್ಕೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 10 ನೋಡಿ, ಜೀವನ ಕೌಶಲಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ. ಜೀವನ ಕೌಶಲಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಯಾವುದು? ಇಲ್ಲೂ ಕೂಡ ಆಪ್ಷನ್ಸು ಏನಿದೆ 1 2 3 4 ಇದೆ. ಯಾವ್ದು ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಜೀವನ ಕೌಶಲಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಶಾಲಾ ಶಿಕ್ಷಣದಲ್ಲಿ ನೈಜವಾಗಿ ಅಳವಡಿಸಿಕೊಳ್ಳಬೇಕು. ಆಗತ್ತಾ? ಶಾಲಾ ಶಿಕ್ಷಣದಲ್ಲಿ ನೈಜವಾಗಿ ಅಳವಡಿಸ್ಕೋಬೇಕು ಆಗುತ್ತೆ. ಶಾಲಾ ಕಾರ್ಯಕ್ರಮಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಜೀವನ ಕೌಶಲಗಳು ಶಾಲಾ ಶಿಕ್ಷಣದಲ್ಲಿ ನೈಜವಾಗಿ ಅಳವಡಿಸ್ಕೋಬೇಕು. ಇದು ಆಗುತ್ತೆ, 100% ಆಗುತ್ತೆ. ಇದು ಓಕೆ.
ಮತ್ತು 2 ಏನಿದೆ, ಶಾಲಾ ಕಾರ್ಯಕ್ರಮಗಳಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಹೌದು, ಜೀವನ ಕೌಶಲಗಳು ಸಂಬಂಧಿಸಿದ ಸರಿಯಾದ ಆಯ್ಕೆನಲ್ಲಿ ಶಾಲಾ ಕಾರ್ಯಕ್ರಮಗಳಲ್ಲಿ ನಾವೇನು ಮಾಡ್ಕೋಬೇಕಾಗತ್ತೆ, ಅಳವಡಿಸ್ಕೊಳ್ಳಬೇಕಾಗತ್ತೆ. 3rd ಒಂದು ನೋಡೋಣ. ಆಸಕ್ತಿ ಇರುವ ಮಕ್ಕಳಿಗೆ ಕಲಿಸ್ಬೇಕು. ತಪ್ಪಾಗುತ್ತೆ, ಎಲ್ಲರೂ ಕಲಿಸ್ಬೇಕದು. 4ನೇದು, ಶಾಲಾ ಶಿಕ್ಷಣದಲ್ಲಿ ಕೆಲವು ಅಂತ ಇದೆ, ಕೆಲವು ಹಂತಗಳಲ್ಲಿ ಅಳವಡಿಸ್ಕೊಳ್ಳಬೇಕು. ತಪ್ಪು, ಎಲ್ಲ ಹಂತಗಳಲ್ಲೂ ಅಳವಡಿಸ್ಕೋಬೇಕು. ಇದು ತಪ್ಪಾಗುತ್ತೆ. ಅಂದರೆ 1 ಮತ್ತು 2 ಯಾವುದಿದೆ ನೋಡಿ, ಡಿ ಆಪ್ಷನ್ ಇದೆ. 1 ಮತ್ತು 2 ಈ ಶಾಲಾ ಶಿಕ್ಷಣದಲ್ಲಿ ನೈಜವಾಗಿ ಅಳವಡಿಸ್ಕೊಳ್ಬೇಕು. ಹೌದು. ಶಾಲಾ ಕಾರ್ಯಕ್ರಮಗಳಲ್ಲಿ ಅಳವಡಿಸ್ಕೋಬೇಕು. ಅದು ಹೌದು. ಇಲ್ಲಿ 1 ಮತ್ತು 2 ನಿಮಗೆ ಆನ್ಸರ್ ಆಗುತ್ತೆ. ಡಿಯನ್ನು ನೀವು ತಗೋಬೇಕು. ಇಲ್ಲಿ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಹೀಗೆ ನಾನು 10 ಪ್ರಶ್ನೆಗಳಿಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ನಿಧಾನವಾಗಿ ಇದನ್ನು ನೀವು ನೋಡಿ ಅರ್ಥ ಮಾಡಿಕೊಳ್ಳಿ. 10ಕ್ಕೆ 10 ಕೂಡ ನಿಮಗೆ ಎಕ್ಸಾಮಲ್ಲಿ ತೊಗೊಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ, ಇದು 2022 ಕ್ವಶನ್ ಪೇಪರ್ದು. ಇದರಲ್ಲಿರ್ತಕ್ಕಂಥ ಅನೇಕ ಪ್ರಶ್ನೆಗಳು ನಿಮಗೆ 2026ಅಲ್ಲೂ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ಹೀಗೆ ಇದೊಂದೇ ಕ್ವಶನ್ ಪೇಪರ್ ಅಂತ ಅಲ್ಲ, ಇನ್ನು ಅನೇಕ ಕ್ವಶನ್ ಪೇಪರ್ಗಳನ್ನು ಬಿಡಿಸಬೇಕು. ನಾನು ಸಾಧ್ಯ ಆದಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ನಿಮ್ಮ ಜೊತೆ ಚರ್ಚೆ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇದರಿಂದ ತುಂಬಾ ಅನುಕೂಲ ಆಗ್ತಾಯಿದೆ ಅಂತ ಹೇಳಿದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಏನು ಮಾಡಿ, ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಏನಾಗಲಿ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ. ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಎಕ್ಸಾಮಿನೇಷನ್ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ಮುಂದಿನ ಒಂದು ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ಗಳನ್ನು ಕೂಡ ನಾನು ಈ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.